ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ GDS ನ BPM ABPM ಡಾಕ್ ಸೇವಕ್ನಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಂಟರ್ವ್ಯೂ ಇಲ್ಲದೆ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರಂತ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅಪ್ಡೇಟ್ ಇದೆ, ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ವಿಷಯ ಗೊತ್ತಿದೆ. ಆಲ್ರೆಡಿ ಈ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಇದರ ಬಗ್ಗೆ ಸಹ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಆದರೆ ಸ್ನೇಹಿತರೆ, ಇದೇ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಮೇಲ್ಗಾರ್ಡ್ ಮತ್ತು ಪೋಸ್ಟ್ ಮ್ಯಾನ್ ಸುಮಾರು ಈ ಒಂದು 3 ಪೋಸ್ಟ್ ಗಳ ಮೇಲೆ ನಾನು ಆಗಾಗ ಅಪ್ಡೇಟ್ ಅನ್ನ ಕೊಡ್ತಾ ಬರ್ತಾ ಇದ್ದೀನಿ. ಗಾಯ್ಸ್, ಫೈನಲ್ ಆಗಿ ಈ 3 ಪೋಸ್ಟ್ ಗಳ ಮೇಲೆ ಒಂದು ದೊಡ್ಡದಾಗಿರುವಂತಹ ಒಂದು ನೋಟಿಫಿಕೇಶನ್ ಮುಂದೊಂದು ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಬಟ್ ಈ ಒಂದು ವೇಕೆನ್ಸಿಗಳಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ನಲ್ಲಿ ಈ ಬಾರಿ ಏನು ಎಕ್ಸಾಮಿನೇಷನ್ಸ್ ನಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಅಪ್ಡೇಟ್ ಅಥವಾ ಒಂದು ಚೇಂಜಸ್ ಅನ್ನ ಈ ಬಾರಿ ಮಾಡಿದ್ದಾರೆ. ಆಬ್ವಿಯಸ್ಲಿ ಈ ಒಂದು MTS ನ ಒಂದು ಪೋಸ್ಟ್ ಏನಿರುತ್ತೆ ಅಂದ್ರೆ, ತಾವು ಆಸ್ ಎ GDS ತಾವು ವರ್ಕ್ ಅನ್ನ ಮಾಡಿ ಸುಮಾರು 2-3 ವರ್ಷ ತಾವು ಕೆಲಸ ಅನ್ನ ಮಾಡಿ ಆಫ್ಟರ್ ತಾವು ಪ್ರಮೋಷನ್ ಮೇಲೆ ಹೋಗಿ ತಾವು MTS ಗೆ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟು ತಾವು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ರಿ. ಬಟ್ ಈಗ ಸ್ನೇಹಿತರೆ, ಆ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕ್ಯಾನ್ಸಲ್ ಅನ್ನ ಮಾಡಿ ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ದಾರೆ. ಸೊ ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿದ್ದಾರೆ ಒಂದು ಅಫಿಷಿಯಲ್ ಆಗಿ. ಸೊ ಇದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ತಾವೇನಾದ್ರೂ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿದ್ದು ಅಥವಾ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಒಂದು ಹೊಸದಾಗಿರುವಂತಹ ಒಂದು GDS ಗೆ ಅಪ್ಲಿಕೇಶನ್ ಹಾಕ್ತಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಗಳು ಸೊ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ನೋಡಿ. ಸೊ ಬನ್ನಿದ್ರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅದರ ಮುಂಚೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ಈಗಾಗಲೇ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ನ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲು ತಾವು ಇಲ್ಲಿ ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಬಹುದು. 10/7/2024 ಒಂದು ಲೇಟೆಸ್ಟ್ ಆಗಿ ಈ ಒಂದು ತಿಂಗಳಲ್ಲಿ ಈ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕಡೆಯಿಂದ ಈ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ರಿವಿಷನ್ ಆಫ್ ದಿ ಸಿಲೆಬಸ್ ಅಂಡ್ ಪ್ಯಾಟರ್ನ್ ಆಫ್ ದಿ ಎಕ್ಸಾಮಿನೇಷನ್ಸ್ conducted by the Department of Post for the appointment of the post of multitasking staff ಅಥವಾ ಒಂದು MTS ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಈ ಒಂದು MTS ನ ಒಂದು ಎಕ್ಸಾಮಿನೇಷನ್ಸ್ ಬಗ್ಗೆ ಅಥವಾ ಒಂದು ಪ್ಯಾಟರ್ನ್ ಬಗ್ಗೆ ಒಂದು ರಿವಿಷನ್ಸ್ ಅನ್ನ ಮಾಡಿ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಕೊನೆದಾಗಿ ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಹೋಗ್ತಿದೆ. ನಂತರ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. The competent authority has reviewed the syllabus and pattern of the examinations conducted for the appointment of the post of MTS postman and mailguard and has decided that the component of local language test for the post of MTS ಅಂತ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಹೌದು, ಆಬ್ವಿಯಸ್ಲಿ ತಾವು ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಮೇಲ್ಗಾರ್ಡ್ ಆಗಿರ್ಬೋದು ಮತ್ತು MTS ಗೆ ಸೇಮ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ, ಸೇಮ್ ಆಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ನ ಅನೌನ್ಸ್ ಅನ್ನ ಮಾಡ್ತಿದ್ರು, ಸಿಲೆಬಸ್ ಅನ್ನ. ಆದರೆ ಸ್ನೇಹಿತರೆ, ಈ ಒಂದು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಾರ್ಡ್ ನ ಈ ಎರಡನ್ನು ಬಿಟ್ಟು ಈ ಒಂದು MTS ನಲ್ಲಿ ಈ ಬಾರಿ ಲೋಕಲ್ ಲ್ಯಾಂಗ್ವೇಜ್ ನ ಒಂದು ಟೆಸ್ಟ್ ಅನ್ನ ರಿಮೂವ್ ಅನ್ನ ಮಾಡಿದ್ದಾರೆ. ಈ ಬಾರಿ ತಾವು ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇದರ ಬದಲಾಗಿ ತಾವು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಾರ್ಡ್ಗೆ ತಾವು ಲೋಕಲ್ ಲ್ಯಾಂಗ್ವೇಜಸ್ ನ ಒಂದು ಟೆಸ್ಟ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಬಟ್ ಈ ಒಂದು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗೆ ತಾವು ಯಾವುದೇ ರೀತಿಯಂತಹ ಒಂದು ಲೋಕಲ್ ಲ್ಯಾಂಗ್ವೇಜಸ್ ನ ಒಂದು ಟೆಸ್ಟ್ ಅನ್ನ ಕೊಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಇದರ ಬದಲಾಗಿ ಏನು ಪೇಪರ್ 1 ಇರುತ್ತೆ, ಪೇಪರ್ 2 ಸಹ ಇರುತ್ತೆ. ಈ 2 ಪೇಪರ್ ಮಾತ್ರ ತಾವು ಕೊಡಬೇಕಾಗಿರುತ್ತೆ. ಈ ಒಂದು 3ನೇ ಒಂದು ಪೇಪರ್ 3 ತಾವು ಏನ್ ನೋಡ್ತಾ ಇದ್ದೀರಾ, ಈ ಒಂದು ಪೇಪರ್ ಅನ್ನ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕೊಡುವಂತಹ ಒಂದು ಏನು ಚಾನ್ಸ್ ಇರುವುದಿಲ್ಲ. ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಯಾರಿಗಿಲ್ಲ ಈ ಒಂದು MTS ನ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರಿ, ಪ್ರತಿಯೊಬ್ಬರು ಈ ಬಾರಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. Therefore, only those candidates have want to be considered for the post of postman and mailguard and should be appear for the local language ಟೆಸ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ಓಕೆನಾ. ಈ ಒಂದು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಾರ್ಡ್ಗೆ ಯಾರೆಲ್ಲ ಎಕ್ಸಾಮಿನೇಷನ್ಸ್ ಅನ್ನ ಕೊಡಕ್ಕೆ ಹೋಗ್ತಿದ್ದೀರಿ, ಇವರೆಲ್ಲರೂ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ತಾವು ಟೆಸ್ಟ್ ಅನ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ತಾವು ನೋಡಬಹುದು, ಹೂಎವರ್ ಕ್ಯಾಂಡಿಡೇಟ್ಸ್ ಹೂ ವಾಂಟ್ ಟು ಬಿ ಕನ್ಸಿಡರ್ಡ್ ಓನ್ಲಿ ಟು ದ post of MTS need not appear in the local language test paper 3 ಅಂತ ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಪ್ರತಿಯೊಬ್ಬರಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈ ಬಾರಿ ತಮ್ಮದು ಒಂದು ಲೋಕಲ್ ಲ್ಯಾಂಗ್ವೇಜಸ್ ನ ಟೆಸ್ಟ್ ಇರೋದಿಲ್ಲ.
ಈ ಬಾರಿ ಪರ್ಮನೆಂಟ್ ಆಗಿ ಒಂದು ಪೇಪರ್ ಅನ್ನ ಇಲ್ಲಿ ಒಂದು ಏನು ರಿಮೂವ್ ಅನ್ನ ಮಾಡಿದ್ದಾರೆ. ಓಕೆನಾ, ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಅತಿ ಬೇಗವಾಗಿ ಈ ಒಂದು ವೇಕೆನ್ಸಿಗಳ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ರಿಲೀಸ್ ಅನ್ನ ಮಾಡ್ತಾರೆ. ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಚಾನಲ್ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಮಗೆ ಏನಾದರೂ ಒಂದು ಡೌಟ್ಸ್ ಇದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.